ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ವರ್ಷದಲ್ಲಿ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಬಾಣಂತಿಯ ಸಾವಿನ ಗ್ಯಾರಂಟಿಯನ್ನ ಈ ಸರ್ಕಾರ ಕೊಟ್ಟಿದೆ. ನಿನ್ನೆ ಕೊಪ್ಪಳದಲ್ಲಿ ಶ್ರೀಮತಿ ರೇಣುಕಾ ಹಿರೇಮನಿ ಅನ್ನುವ ಮಹಿಳೆ ಸಾವನ್ನಪ್ಪಿದ್ದಾರೆ. ಗರ್ಭಿಣಿ ಡೆಲಿವರಿಗೆ ಬಂದಂತ ಮಹಿಳೆ ಸಾವನ್ನಪ್ಪಿದ್ದಾರೆ. ಈಕೆ ಕುಷ್ಟಗಿನಲ್ಲಿ ತವರು ಮನೆಗೆ ಮೊದಲನೇ ಡೆಲಿವರಿಗೆ ಹೋಗಿರ್ತಾಳೆ. ಅವಳು 23 ವರ್ಷ ಆಗಿದೆ. ಕೇವಲ ಮದುವೆ ಆಗಿ 11 ತಿಂಗಳಾಗದಂತ ಮಹಿಳೆ ತನ್ನ ಮೊದಲನೇ ಡೆಲಿವರಿಗೆ ತಾಯಿ ಮನೆಗೆ ಹೋದಂತವಳು ಕುಷ್ಟಗಿ ಆಸ್ಪತ್ರೆಯಲ್ಲಿ ಇದು ಆಗೋದಿಲ್ಲ ಅಂತ ಹೇಳಿ ಜಿಲ್ಲಾ ಆಸ್ಪತ್ರೆ ಕೊಪ್ಪಳಕ್ಕೆ ಬಂದಾಗ ಅವಳು ಸಾವಾಗಿದೆ. ಇದೇನಾ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ಕೊಡ್ತಿರುವಂತಹ ಸಾವಿನ ಗ್ಯಾರಂಟಿ ಎನ್ನುವಂಥದ್ದು. ಇದೊಂದು ಹೃದಯ ವಿದ್ರಾವಕ ಘಟನೆ ಆಗಿ ಇವತ್ತು ನಾವೆಲ್ಲ ನೋವನ್ನು ಅನುಭವಿಸುವಂತ ಆಗಿದೆ. ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು ಇದರ ನಿರ್ವಹಣೆಯಲ್ಲಿ ಬಾಣಂತಿಯರ ಸಾವನ್ನ ತಡೆಯೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅವರು ರಾಜೀನಾಮೆ ಕೊಟ್ಟು ವಾಪಸ್ಸು ಮನೆಗೆ ಹೋಗಬೇಕು. ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೆ ಯಾವುದೇ ಬಾಣಂತಿ ಸಾವಾದ್ರೆ ಕೂಡ ಒಬ್ಬರನ್ನು ಭೇಟಿಯಾಗಿ ಸಾಂತ್ವನ ಹೇಳೋದಿಲ್ಲ. ಅವರು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ವಾಪಸ್ ಹೋಗ್ಬೇಕು ಅನ್ನುವಂತ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ನಾಳೆಯಿಂದ ಇಡೀ ರಾಜ್ಯದಲ್ಲಿ ಪ್ರತಿ ದಿನ 5 ಜಿಲ್ಲೆಗಳಂತೆ ರಾಜ್ಯ ಮಹಿಳಾ ಮೋರ್ಚಾ ಜಿಲ್ಲಾ ಘಟಕಗಳು ಬಾಣಂತಿ ಸಾವಿನ ಈ ಸರ್ಕಾರ ನಿಲ್ಲಿಸದೇ ಇರೋದ್ರ ವಿರುದ್ಧ ಪ್ರತಿಭಟನೆಗಳನ್ನ ರಾಜ್ಯದಲ್ಲಿ ನಾಳೆಯಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಇದು ಒಂದು ಲಜ್ಜೆಗೆಟ್ಟ ಸರ್ಕಾರ ಅಂತ ಹೇಳ್ಬೋದು. ಇಲ್ಲಿವರೆಗೆ ಕೂಡ ಅವರಿಗೆ ಯಾವುದೇ ಒಂದು ಮಂತ್ರಿಗಳು ಹೋಗಿ ಭೇಟಿ ಆಗ್ತಾ ಇಲ್ಲ. ಯಾರು ಮರಣ ಹೊಂದ್ತಾ ಇದ್ದಾರೆ ಬಾಣಂತಿಯರು, ಅವ್ರಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಮಕ್ಕಳನ್ನ ದತ್ತು ಸ್ವೀಕಾರ ಮಾಡಿ ಸರ್ಕಾರ ಅವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಭದ್ರತೆಯನ್ನ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.